food, grocery, raw chicken, mutton, fish, vegetables, fruit, juice, मिठाई, मेडिसिन, चाय और पानी, वो भी अपने मनपसंद शॉप से सिर्फ 30 मिनट में अपने घर तक। अरे वाह, मैं तो अभी ऑर्डर करती हूँ। क्या बताया? ऐप का नाम भीगोस। तुम इस ऐप के बारे में किसी को मत बताना। सुना हमने, किसी को मत बताना। स्वागत है आपका बी न्यूज़ नेशन में। मैं हूं आबिद हुसैन शेख। कम समय में बड़ी साधना की है मैंने। सुनील गौड़ा पाटिल एमएलसी चुनाव के चलते बीजापुर, बागलकोट, जुड़वा जिलों के कांग्रेस उम्मीदवार सुनील गौड़ा पाटिल ने आज बीजापुर कांग्रेस भवन में पिछली बार चुनाव में मुझ पर विश्वास करके जिस तरह चुनावित प्रतिनिधियों ने मेरा साथ देकर 3 साल मुझे काम करने का मौका दिया था, उसी तरह इस बार भी आपके विश्वास पर पूरा उतरने के लिए 6 साल की अवधि के लिए बहुमत के साथ चुनकर लाने की अपील करते हुए जुड़वा जिलों में अब तक किए गए कामों का ब्यौरा देते हुए, जिसमें कोरोना के मुश्किल दौर में ग्रामीण भागों में 500 बेड, सैनिटाइजेशन की फॉगिंग मशीनें, जनता के लिए एम्बुलेंस, ग्राम पंचायत सदस्यों के लिए गौरवधन पेंशन, बस पास की मांग, बाढ़ प्रभावित प्रदेशों में परिहार, सरकारी योजनाओं का अनुष्ठान, हर मौके पर जनता के सुख दुख में भागी होकर मैंने जनता का दिल जीता है। इस बार भी मुझे अधिक मतों से आशीर्वाद देकर फिर से सेवा का मौका मिलने का विश्वास जताते हुए सुनील गौड़ा पाटिल ने अपने जीत को पक्की कहा। इस प्रेस मीट में जिला अध्यक्ष राजू अलगुर, संगमेश बबलेश्वर, मानतेश बिरादार, सिटी ब्लॉक अध्यक्ष जमीर बख्शी के अलावा पदाधिकारी और कार्यकर्ता रहे मौजूद। ಯಾವುದೇ ರೀತಿಯಾಗಿರ್ತಕ್ಕಂಥ ಅಧಿಕಾರ ಆಗಲಿ, ಹಣಕಾಸಿನ ಸಂಗ್ರಹ ಮಾಡ್ತಕ್ಕಂಥ ವ್ಯವಸ್ಥೆ ಆಗಲಿ, ಪಂಚಾಯಿತಿಯಲ್ಲಿ ಅಗತ್ಯಕ್ಕೆ ತಕ್ಕಂತೆ ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸ ಆಗಲಿ, ಯಾವುದೂ ಕೂಡ ಅವಕಾಶಗಳು ಭಾಳ ವಿರಳವಾಗಿದ್ದು ಇಲ್ಲ ಅಂತ ಹೇಳೋದು ಕೂಡ ತಪ್ಪಾಗಲಿಕ್ಕಿಲ್ಲ. ಇಂಥ ವ್ಯವಸ್ಥೆಯಲ್ಲಿ ನಾವು ಇದ್ದೀವಿ. ಇದನ್ನು ಮನಗಂಡು ಸನ್ಮಾನ್ಯ ದಿವಂಗತ ರಾಜೀವ್ ಗಾಂಧಿಯವರು ಈ ಪಂಚಾಯತಿ ವ್ಯವಸ್ಥೆಯನ್ನು ಬಲಗೊಳಿಸಬೇಕು, ಪಂಚಾಯತಿಗೆ ಶಕ್ತಿಯನ್ನು ತುಂಬಬೇಕು ಅನ್ನೋದ್ರ ಜೊತೆಗೆ ಸಂವಿಧಾನದ 73 ಮತ್ತು 74ನೇ ಒಂದು ತಿದ್ದುಪಡಿಯನ್ನು ಮಾಡೋದ್ರ ಮುಖಾಂತರ ಇವತ್ತೇನು ರಿಸರ್ವೇಷನ್ನ ವ್ಯವಸ್ಥೆಯನ್ನು ಮಾಡಿದ್ರು, ಮೀಸಲಾತಿ ವ್ಯವಸ್ಥೆಯನ್ನು ಎಲ್ಲ 3 ಹಂತಗಳ ಸ್ಥಳೀಯ ಚುನಾವಣೆಯಲ್ಲಿ ಮಾಡಿದ್ರು. ಇವತ್ತು ಪಂಚಾಯಿತಿಯಲ್ಲಿ ನಾವು ನೋಡ್ತಾ ಇದ್ದೇವೆ, ಗ್ರೂಪ್ ಎ ಆಗಿರ್ಬೋದು, ಗ್ರೂಪ್ ಬಿ ಆಗಿರ್ಬೋದು, ಮಹಿಳೆ ಆಗಿರ್ಬೋದು, SC ಆಗಿರ್ಬೋದು, ಎಲ್ಲ ರಿಸರ್ವೇಷನ್ ಮುಖಾಂತರ ಚುನಾವಣೆ ನಡೀತಕ್ಕಂಥ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ದಿವಂಗತ ರಾಜೀವ್ ಗಾಂಧಿ ಅವರು. ಇಲ್ಲಿ ಇವತ್ತು ಯಾರಾದರೂ ದುರ್ಬಲ ವರ್ಗದ ಮಹಿಳೆ ಆಗಿರ್ಬೋದು, ಪುರುಷ ಆಗಿರ್ಬೋದು, ಇವತ್ತು ಅಲ್ಪಸಂಖ್ಯಾತ ವರ್ಗಕ್ಕೆ ಸೇರ್ತಕ್ಕಂಥ ಪುರುಷ ಆಗಿರ್ಬೋದು, ಬ್ಯಾಕ್ವರ್ಡ್ ಕ್ಲಾಸಿಗೆ ಸಂಬಂಧ ಪುರುಷ ಆಗಿರ್ಬೋದು, ಮಹಿಳೆ ಆಗಿರ್ಬೋದು, ಇವರೆಲ್ಲರಿಗೂ ಕೂಡ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ, ಜಿಲ್ಲಾ ಪಂಚಾಯಿತಿಯಲ್ಲಿ ಕೂಡ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ, ಎಲ್ಲ ವರ್ಗದವ್ರಿಗೆ ಇವತ್ತು ಏನಾದರೂ ಸಿಗ್ತಾಯಿದ್ರೆ ಅದು ಕಾಂಗ್ರೆಸ್ ಪಕ್ಷದ ಒಂದು ಕೊಡುಗೆ. ಇವತ್ತು ರಾಜೀವ್ ಗಾಂಧಿಯವರ ಕೊಡುಗೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇದಾದ ನಂತರ ಒಂದು ಹೆಜ್ಜೆ ಮುಂದೆ ಹೋಗಿ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಇದ್ದಂಥ ಒಂದು ಸಂದರ್ಭದಲ್ಲಿ ನಮ್ಮ ಪಕ್ಷದ ನಾಯಕಿಯಾಗಿರ್ತಕ್ಕಂಥ ಸೋನಿಯಾ ಗಾಂಧೀಜಿಯವರ ಮಾರ್ಗದರ್ಶನದ ಮುಖಾಂತರ ಮಹಾತ್ಮ ಗಾಂಧಿ ಉದ್ಯೋಗ ದೃಢೀಕರಣ ಯೋಜನೆಯನ್ನು ಬಿಲ್ಲನ್ನು ತಂದು ಅದರ ಮುಖಾಂತರ ಇವತ್ತು ಪಂಚಾಯತಿಗೆ ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಿತು. ಯಾವ ಕಾಲದಲ್ಲಿ ಒಂದು ಪಂಚಾಯತಿಗೆ ಲೈಟ್ ಬಿಲ್ಲನ್ನು ತುಂಬತಕ್ಕಂಥ ಶಕ್ತಿ ಇರಲಿಲ್ಲ. ಆ ಪಂಚಾಯತಿಗಳು ನರೇಗಾ ಯೋಜನೆ ಮುಖಾಂತರ ಯೋಜನೆ ಬಂದ ಮೇಲೆ ಇವತ್ತು ಸುಮಾರು ಪಂಚಾಯತಿಯಲ್ಲಿ 5 ಕೋಟಿ ರೂಪಾಯಿವರೆಗೆ ಕೆಲಸ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ಪಡೆದಿದ್ದರೆ ಅದು ಕಾಂಗ್ರೆಸ್ ಪಕ್ಷ. ಆ ಪಂಚಾಯತಿಗಳು ತಮ್ಮ ಕಾಲ ಮೇಲೆ ತಾವು ನಿಲ್ಲಲಿಕ್ಕೆ ಏನಾದರೂ ಸಾಧ್ಯತೆ ಆಗಿದ್ದರೆ ಅದು ಕಾಂಗ್ರೆಸ್ ಪಕ್ಷ. ಈ ಕಾರಣದಿಂದ ಒಂದು ಈ ಸ್ಥಳೀಯ ಏನು ಸಂಸ್ಥೆಗಳಿಗೆ ಒಂದು ಹೆಚ್ಚಿನ ಶಕ್ತಿಯನ್ನು ತುಂಬಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ
ಇವತ್ತು ಆ ಪಕ್ಷದಿಂದ ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂಥ ಸನ್ಮಾನ್ಯ ಸುನೀಲ್ ಗೌಡ ಪಾಟೀಲ್ರವರು ಕೂಡ ವಿಧಾನ ಪರಿಷತ್ತಿಗೆ ಸ್ಪರ್ಧೆ ಮಾಡಿದ್ದಾರೆ. ಇಂಥ ಕುಟುಂಬದಿಂದ ಬಂದಿರತಕ್ಕಂಥ ಸನ್ಮಾನ್ಯ ಸುನೀಲ್ ಗೌಡ ಪಾಟೀಲ್ರವರು ವಿದ್ಯಾವಂತರು, ಆಸ್ಟ್ರೇಲಿಯಾದಿಂದ ಕೂಡ ವಿದ್ಯಾಭ್ಯಾಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರಲ್ಲಿ ಯಾವ ಅಹಮು ಕೂಡ ಇಲ್ಲ. ಬಹುತೇಕವಾಗಿ ಇವರೇನು ಈ MLC ನನಗೆ ಬೇಕಂತ ಹೇಳಿ ಮೊದಲನೇದಾಗಿ ಅಪೇಕ್ಷೆ ಮಾಡಿರಲಿಲ್ಲ. ಏನು ಉಪಚುನಾವಣೆಯಲ್ಲಿ ನಾವು ಏನು ಚುನಾವಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಒಂದು ಕನಿಷ್ಠ ಪಕ್ಷ ನಾವೊಂದು ಅರ್ಜಿಯನ್ನು ಕೂಡ ಸಲ್ಲಿಸಿರಲಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು, ವಿಶೇಷವಾಗಿ ನಮ್ಮ ಆಗಿನ ಉಸ್ತುವಾರಿ ಆಗಿರ್ತಕ್ಕಂಥ DR ಪಾಟೀಲ್ರವರು ಒತ್ತಾಯದ ಮೇರೆಗೆ ಹೈಕಮಾಂಡ್ ಮೇಲೆ DR ಪಾಟೀಲ್ ಹೋಗಿ ಸುನೀಲ್ ಪಾಟೀಲ್ ಆದರೆ ಇಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಇದೆ, ನೀವು ಊರಿಗೆ ಟಿಕೆಟ್ ಕೊಟ್ಟರೆ ಮಾತ್ರ ಇಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಹೇಳಿದಾಗ ಸನ್ಮಾನ್ಯ ಸುನೀಲ್ ಗೌಡ ಪಾಟೀಲ್ರಿಗೆ ಒತ್ತಾಯ ಮಾಡಿ ನಾವೆಲ್ಲ ಕೂಡ ಆ ಚುನಾವಣೆಯಲ್ಲಿ ನಿಲ್ಲಿಸಿದ್ದೀವಿ. ಆ ಚುನಾವಣೆ ಗೆದ್ದ ಮೇಲೆ ಒಂದು ಕಂಡೀಷನ್ನ ನಾವೇ ಎಲ್ಲ ಕೂಡ ಹೇಳಿದ್ವಿ. ನಮ್ಮ ಹೈಕಮಾಂಡ್ ಅಧ್ಯಕ್ಷರಾಗಲಿ, ವಿರೋಧ ಪಕ್ಷ ನಾಯಕರಾಗಲಿ, ನಾವೆಲ್ಲರೂ ಕೂಡ ಪಕ್ಷದ ಎಲ್ಲ ಹಿರಿಯರು ಕೂಡ ಹೇಳಿದ್ದೇನೆಂದ್ರೆ ಈ ಸಲ ಚುನಾವಣೆ ನಿಲ್ಲರಿ, ಉಪಚುನಾವಣೆಯಲ್ಲಿ ಮುಂದೆ ಕೂಡ ಬರ್ತಕ್ಕಂಥ ಏನು ವಿಧಾನ ಪರಿಷತ್ ರೆಗ್ಯುಲರ್ ಚುನಾವಣೆ ಬರ್ತಾಯಿದೆ, ಆ ಸಾರ್ವತ್ರಿಕ ಚುನಾವಣೆ ಮತ್ತೆ ನಿಮಗೆ ನಾವು ಟಿಕೆಟ್ ಕೊಡ್ತೀವಿ ಅಂತಕ್ಕಂಥ ಭರವಸೆ ಮೇಲೆ ಅವರು ಆ ಚುನಾವಣೆಯಲ್ಲಿ ನಿಂತಿದ್ದರು. ಈ ಕಾರಣಕ್ಕಾಗಿ ಇವತ್ತು ನಾವು ಯಾವುದೇ ಸಂದರ್ಭ ಇರಲಿ, ಯಾವುದೇ ಇರಲಿ, ಇವತ್ತು ನಾವು ಪ್ರತಿ ಸಭೆಗಳನ್ನು ಮಾಡಿದಾಗ ಇವತ್ತು 600 ಜನಪ್ರತಿನಿಧಿಗಳು, ಚುನಾಯಿತ ಪ್ರತಿನಿಧಿಗಳಿದ್ದು ಒಂದು ತಾಲೂಕಿನಲ್ಲಿ ಸುಮಾರು 580ರಷ್ಟು ಜನ ಇವತ್ತು ನಮಗೆ ಹಾಜರಾತಿ ಸಿಕ್ಕಿದೆ. ಪ್ರತಿಯೊಂದು ಸಭೆಯಲ್ಲಿ ಪ್ರತಿಶತ 90ಕ್ಕಿಂತ ಮೇಲೆ. ಇಂಥ ಸಂದರ್ಭಗಳಿರುವಾಗ ನಾವು ಯಾವುದೇ ಹೆದರಿಕೆ ನಮಗಿಲ್ಲ, ನಮಗೊಂದು ಆತ್ಮವಿಶ್ವಾಸ ಇದೆ. ನಾವು ಸೇವೆ ಮಾಡಿದ್ದೇವೆ, ಜಿಲ್ಲೆಗೆ ಸೇವೆ ಮಾಡಿದ್ದೇವೆ, ಆ ಪಂಚಾಯಿತಿಗಳಿಗೆ ಏನು ನಮಗೆ ಚುನಾಯಿತ ಪಂಚಾಯಿತಿಗಳ ವ್ಯವಸ್ಥೆಗೆ ಅಲ್ಲಿ ಕೂಡ ಸೇವೆ ಮಾಡಿದ್ದೇವೆ. ಇಂಥ ಎಲ್ಲ ಸೇವೆಗಳು ಮಾಡಿದ್ದರಿಂದ ನಮ್ಮ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಸುನೀಲ್ ಗೌಡ ಪಾಟೀಲ್ ಅವರು ಮತ್ತೊಮ್ಮೆ ಹೇಳ್ತೇನೆ, ಮತ್ತು ಅತ್ಯಧಿಕ ಮತಗಳಿಂದ ಸುಮಾರು 2000ಕ್ಕಿಂತ ಹೆಚ್ಚಿನ ಅಂತರದ ಮತಗಳಿಂದ ನಾವು ಈ ಚುನಾವಣೆಯಲ್ಲಿ ಗೆಲ್ತೇವೆ ಅಂತಕ್ಕಂಥ ವಿಶ್ವಾಸವನ್ನು ಈ ಸಭೆಯಲ್ಲಿ ವ್ಯಕ್ತ ಮಾಡಿ ನನ್ನ ಮಾತುಗಳನ್ನು ಮೊಟಕುಗೊಳಿಸಿ ಇವತ್ತು ಮತ್ತೆ ಈಗ ಸುನೀಲ್ ಗೌಡ ಪಾಟೀಲ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಬಿಜಾಪುರ ಜಿಲ್ಲೆ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಸುಮಾರು 95 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸ್ಯಾನಿಟೈಸರ್ ಮಷಿನ್ ಮತ್ತು ಅದರ ಜೋಡಿ ಔಷಧಿ ಕೂಡ ನಾನು ಕೊಟ್ಟು ಅಲ್ಲಲ್ಲೇ ಅವರವರ ತಾಲೂಕಿನಲ್ಲೇ ಕಾರ್ಯಕ್ರಮ ಕೂಡ ಮಾಡಿದೆವು. ಔಷಧಿ ಅದು ವೈಯಕ್ತಿಕವಾಗಿ ಕೊಟ್ಟೆ. ಮುಂದೆ ಅದೇ ರೀತಿ ಬಾಗಲಕೋಟೆಯಲ್ಲಿ ಹೋದೆ, ಅಲ್ಲಿ ಕೂಡ ಜಿಲ್ಲಾಧಿಕಾರಿಗಳಿಗೆ 2 ಸರಿ ಭೇಟಿ ಆದೆ ನಾನು. ಸರ್ ನೋಡಿರಿ, ಬಿಜಾಪುರದಲ್ಲಿ ಹಿಂಗೆ ಅನುಮತಿ ಕೊಟ್ಟಾರ, ನನ್ನ ದುಡ್ಡಿದೆ, ಅದನ್ನು ಈ ಕೋವಿಡ್ಗೆ ಬಳಕೆ ಮಾಡೋಕ್ಕೆ ನಾವು ಕೂಡ ಅನುಮತಿ ಕೊಡ್ರಿ, ಇದು ಇದೆ ಬರ್ತದೆ, ಅದು ಸರ್ಕ್ಯುಲರ್ ನೋಡಿರಿ ಅಂದಾಗ ಅವ್ರು ನಾವು ಮೇಲೆ ಬರೆದು ಕೇಳ್ತೀವಿ, ಸರ್ಕಾರದಿಂದ ಮ್ಯಾಲಿನ ಇದು ನಾವು ಗೌರ್ಮೆಂಟ್ದಿಂದ ಕೇಳಿ ಹೇಳ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿ ಅವರು ಕೊಡಲಿಲ್ಲ. ಅಲ್ಲಿ ಸುಮಾರು 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಾನು ಸ್ವಂತ ದುಡ್ಡಿನಿಂದ ಪ್ರತಿಯೊಂದು ತಾಲೂಕು ಪಂಚಾಯತಿಗೆ, ಅಂದರೆ 2 ಗ್ರಾಮ ಪಂಚಾಯತಿ 3 ಗ್ರಾಮ ಪಂಚಾಯತಿ ಸೇರಿಸಿ ಅಲ್ಲಿ ಕೂಡ ಕೊಡುವಂಥ ನಾನು ವ್ಯವಸ್ಥೆ ಮಾಡಿದೆ. ಈ ಒಂದು ಸ್ಯಾನಿಟೈಸರ್ ಮಷಿನ್ ಬರೀ ಕೋವಿಡ್ಗೆ ಅಷ್ಟೇ ಅಲ್ಲ, ಇವತ್ತು ಸಾಕಷ್ಟು ಅನೇಕ ರೀತಿಯಲ್ಲಿ ಅನುಕೂಲ ಆಗಿದೆ. ಇವತ್ತು ಶಾಲಾ ಪರೀಕ್ಷೆ ಪ್ರಾರಂಭ ಅದು ನೋಡು, ಪರೀಕ್ಷೆ ಟೈಮ್ನಲ್ಲಿ ಎಲ್ಲ ಊರಲ್ಲಿ, ಯಾಕಂದ್ರೆ ಮಕ್ಕಳ ಅಲ್ಲಿ ಕ್ಲಾಸ್ ರೂಮ್ದಾಗ ಹೋದರೆ ಬಹಳ ಭಯವಾಗಿತ್ತು ಪಾಲಕರಿಗೆ, ಎಲ್ಲಪ್ಪ ಪರೀಕ್ಷೆ ಹೆಂಗೆ ಬರೆಯೋದು ನಮ್ಮ ಮಕ್ಕಳು, ಈ ಕೋವಿಡ್ ಐತೆ ಅಂತೇಳಿ. ಅಂಥ ಹೊತ್ತಿನಲ್ಲಿ ಅವಕ್ಕೆಲ್ಲ ಪ್ರತಿಯೊಂದು ಶಾಲಾ ಕಾಲೇಜುಗಳು ಇವತ್ತು ಸ್ಯಾನಿಟೈಸರ್ ಮಾಡಿದರು. ಮುಂದೆ ಅದೇ ರೀತಿ ಅನೇಕ ಗ್ರಾಮದಲ್ಲಿ ಕೂಡ ಸ್ವಚ್ಛತೆಗೆ ಮತ್ತು ಸ್ಯಾನಿಟೈಸರ್ ಮಾಡಿ ನನಗೆ ಫೋಟೋ ಕೂಡ ಹಾಕಿದರು. ನಾವೊಂದು ಆದೇಶ ಮಾಡಿದ್ದೆ ಇಒ ಅವ್ರಿಗೆ, ಸರ್ ಅದನ್ನು ಒಯ್ದು ಕೆಲವಲ್ಲಿ ತಾವು ಗ್ರಾಮ ಪಂಚಾಯತಿ ಒಳಗೆ ಇಟ್ಕೊಂಡು ಕುಂಡ್ರಬೇಡ್ರಿ, ಅದನ್ನು ತಾವು ಉಪಯೋಗ ಮಾಡಿ ಅದನ್ನು ಫೋಟೋವನ್ನು ನನ್ನ ವಾಟ್ಸಪ್ ಮೂಲಕ ನನಗೆ ಕಳಿಸ್ಬೇಕನ್ನೋ ಒಂದು ಸಂದೇಶ ಕೂಡ ಕೊಟ್ಟಿದ್ದೆ ಅವ್ರಿಗೆ, ಆದೇಶ ಮಾಡಿದ್ದೆ ನಾನು. ಆ ರೀತಿ ಅವರೆಲ್ಲ PDOಗಳು ಅಲ್ಲೆಲ್ಲ ಅವ್ರವ್ರ ಗ್ರಾಮನಾಗ ಶಾಲೆಗಳಿರ್ಬೋದು, ಕಾಲೇಜ್ ಇರ್ಬೋದು, ಗ್ರಾಮ ಪಂಚಾಯತಿ ಕಟ್ಟಡಗಳಿರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು, ಪೊಲೀಸ್ ಸ್ಟೇಷನ್ ಇರ್ಬೋದು, ಅಲ್ಲೆಲ್ಲ ಔಷಧಿ ಹೊಡೆದು ಅದನ್ನು ಫೋಟೋನ ಕೂಡ ನನಗೆ ಕಳಿಸಿದ್ರು. ಮತ್ತು ಅದು ಮಷಿನ್ ಒಳ್ಳೆ ಕ್ವಾಲಿಟಿ, ಒಂದು 3 HP ಮಷಿನ್. ಅದು ಬೇರೆ ರೀತಿಯಿಂದ ಕೂಡ ಗ್ರಾಮ ಸ್ವಚ್ಛತೆ ಮಾಡಲಿಕ್ಕೆ. ಇವತ್ತು ಕೆಲವೊಂದು ಊರಾಗ ನೀರು ನಿಂತಿರ್ತಾವೆ, ನೀರು ನಿಂತು ಅಲ್ಲೆಲ್ಲ ಸುತ್ತಮುತ್ತಲು ಮನೆ ಇರ್ತವೆ, ಇವು ಹುಳ ಹುಪ್ಪಡಿ ಆಗಿ ಮಲೇರಿಯಾ ಡೆಂಗ್ಯೂ ಆಗುವಂಥ ಪರಿಸ್ಥಿತಿಯಲ್ಲಿ ಅಲ್ಲಿ ಕೂಡ ಆ ಔಷಧಿ ಹೊಡೆದು ಅದನ್ನು ಕೂಡ ಮಾಡ್ಬೋದು. ಇನ್ನು ಕೆಲವೊಬ್ಬರು ಮೊನ್ನೆ ಇಲ್ಲಿ ಒಂದು ಗ್ರಾಮ ಪಂಚಾಯತಿಗೆ ಹೋಗಿದ್ದೆ ನಾನು,
ನಮ್ಮ ಮುದೋಳ ಮತ್ತು ಜಮಖಂಡಿ ನಡು ಶಿರೋಳ ಗ್ರಾಮ ಪಂಚಾಯತಿ ಅಲ್ಲಿ ಅವರು ನಿಮ್ಮ ಮಷಿನ್ ಭಾಳ ಉಪಯೋಗ ಆಗೈತ್ರಿ ನಮಗೆ. ನಾವು ಶೌಚಾಲಯ ಸುದಕ್ಕೆ ಆ ಮಷಿನ್ ಟ್ರ್ಯಾಕ್ಟರ್ನಾಗ ನೀರಿಟ್ಟು ಆ ಪ್ರೆಷರ್ ಇರ್ತೈತೆ ಅದಕ್ಕೆ. ಈಗ ಹೆಂಗೆ ನಾವು ಈ ಪ್ರೆಷರ್ ಮಷಿನ್ ಅದು 3 HP ಮಷಿನ್ ಪ್ರೆಷರ್ನಿಂದ ನಾವು ಶೌಚಾಲಯ ಕೂಡ ತೊಳಕ್ಕೆ ಭಾಳ ಅನುಕೂಲ ಆಗಿಬಿಟ್ಟೈತೆ ರೀ ನಮ್ಗೆ. ಎಕ್ದಮ್ ಸ್ವಚ್ಛ ಆಗೈತೆ. ಅನೇಕ ರೀತಿಯಿಂದ ಅದನ್ನು ಬಳಕೆ ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯತಿಯಲ್ಲಿ. ಸೊ ಅದಷ್ಟೇ ಅಲ್ಲ, ಇವತ್ತು ತಮಗೆಲ್ಲ ಗೊತ್ತಿದ್ದಂಗೆ ಅವಳಿ ಜಿಲ್ಲೆ 2 ಜಿಲ್ಲೆ 15 ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಜನವರಿ ಒಳಗೆ ಇಲೆಕ್ಷನ್ ಆಯ್ತು. ಅಂದರೆ ಜನವರಿಯಿಂದ ಇಲ್ಲಿವರೆಗೆ ಈಗ ಸುಮಾರು ಒಂದು 10-11 ತಿಂಗಳಾಯ್ತು. ನಡುವೆ ಲಾಕ್ಡೌನ್ ಇತ್ತು. ಮಾರ್ಚ್ನಾಗ ಕೋವಿಡ್ ಪ್ರಾರಂಭ ಆಯಿತು. 2-3 ತಿಂಗಳು ಲಾಕ್ಡೌನ್ ಇತ್ತು, ಮತ್ತು ಓಪನ್ ಆಯಿತು, ಲಾಕ್ಡೌನ್ ಇತ್ತು, ಕರ್ಫ್ಯೂ ಅಂಥವು ಅನೇಕ ಸಂದರ್ಭದಲ್ಲಿ ಕೂಡ ನಮ್ಮ ಅವಳಿ ಜಿಲ್ಲೆಯಲ್ಲಿ ಸುಮಾರು 6,898 ಗ್ರಾಮ ಪಂಚಾಯತಿ ಸದಸ್ಯರು ನೂತನವಾಗಿ ಆಯ್ಕೆ ಆದಂಥವ್ರು. ಅದರಲ್ಲಿ ಸುಮಾರು 6,500 ಗ್ರಾಮ ಪಂಚಾಯತಿ ಸದಸ್ಯರಿಗೆ ನಾನು ಖುದ್ದಾಗಿ ಭೇಟಿ ಕೊಟ್ಟು ಅಹವಾಲು ಸ್ವೀಕಾರ ಕಾರ್ಯಕ್ರಮ ಇರ್ಬೋದು, ಪರಿಶೀಲನೆ ಸಭೆ ಇರ್ಬೋದು, ಅವರಿಗೆ ಒಂದು ಮಾಹಿತಿ ಕೊಡೋದಿರ್ಬೋದು. ಇದೆಲ್ಲ ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ಯಾವ ರೀತಿ ತಾವು ಕೆಲಸ ಮಾಡಬೇಕು, ಯಾವ ರೀತಿ ಸ್ಕೀಮ್ಗಳಿದ್ದಾವೆ, ಆಮೇಲೆ ಅವ್ರಿಗೊಂದು ಸನ್ಮಾನ ಮಾಡೋ ಕಾರ್ಯಕ್ರಮ ಒಂದು ನಾನು ಹಮ್ಮಿಕೊಂಡು ಸುಮಾರು 6,500 ಗ್ರಾಮ ಪಂಚಾಯತಿ ಸದಸ್ಯರಿಗೆ ನಾನು ಖುದ್ದಾಗಿ ಭೇಟಿ ಕೊಟ್ಟದನ್ನು ತಾವು ಕೂಡ ನೋಡಿರ್ಬೋದು. ಅಲ್ಲಲ್ಲೇ ನಾವು ಕಾರ್ಯಕ್ರಮ ಮಾಡಿದ್ದು ತಮ್ಮ TV ಯಲ್ಲಿ ಮತ್ತು ನ್ಯೂಸ್ ಪೇಪರಲ್ಲಿ ಕೂಡ ತಾವು ಕೊಟ್ಟಿದ್ರಿ. ಮತ್ತು ಇದೇ ರೀತಿ ಇವತ್ತು ನಾನು ಬೇರೆ ರಾಜ್ಯ ಇವತ್ತು ಕಂಪೇರ್ ಮಾಡಿದಾಗ, ನಾನು 2018 ಆಯ್ಕೆ ಆದ ನಂತರ ನಾನು ಬೇರೆ ರಾಜ್ಯ ತೆಲಂಗಾಣ, ತಮಿಳುನಾಡು ಅನೇಕ ರಾಜ್ಯಗಳು ಕಂಪೇರ್ ಮಾಡಿದಾಗ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಗೌರವಧನ ನೋಡಿದೆ. ನಾನು ಈಗೇನು ಸೌಲಭ್ಯಗಳು ಏನೇನು ಸಿಗಬೇಕು ನಮ್ಮ ಸದಸ್ಯರಿಗೆ, ಏನೇನು ಸಿಗ್ತಾ ಇದೆ ಈಗ ಪ್ರತಿಷ್ಠಿತ ನೋಡಿದಾಗ ಗೌರವಧನ ಅತಿ ಕಡಿಮೆವಾದದ್ದು ಎಲ್ಲರಿದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಸೊ ಅವಾಗ ನಾನು ಕೃಷ್ಣ ಬೈರೇಗೌಡರು ಮಂತ್ರಿಗಳಿದ್ದರು, ಸಮ್ಮಿಶ್ರ ಸರ್ಕಾರ ಇತ್ತು. ಅವ್ರಿಗೆ ಹೋಗಿ, ಸರ್ ನೀವು ಕೊಡ್ತಾ ಇರೋದು 500 ರೂಪಾಯಿ, ಪ್ರಸ್ತುತ ಗೌರವಧನ ನಮ್ಮ ಸದಸ್ಯರಿಗೆ ಬರ್ತಾಯಿದ್ದು 500 ರೂಪಾಯಿ. 500 ರೂಪಾಯಿ ಇವತ್ತಿನ ದಿನಮಾನದಲ್ಲಿ ತಮಗೂ ಗುರುತು ಒಂದು ಮೊಬೈಲ್ ಕರೆನ್ಸಿ ಕೂಡ ಒಂದು ತಿಂಗಳಿಗೆ ಆಗೋದಿಲ್ಲ. ಯಾಕಂದರೆ ಸದಸ್ಯರಂದರೆ ರಾಜಕೀಯ ಮಾಡ್ತಾರೆ, ದಿನ 10 ಆಫೀಸರ್ ಅಧಿಕಾರಿಗಳಿಗೆ ಫೋನ್ ಮಾಡಬೇಕಾಗ್ತದೆ, ಅವರು PDOಗಳಿಗೆ ಫೋನ್ ಮಾಡಬೇಕಾಗ್ತದೆ, ಜಿಲ್ಲಾ ಪಂಚಾಯತಿಗೆ ಫೋನ್ ಮಾಡಬೇಕಾಗ್ತದೆ, ಅನೇಕ ಅವರು ತಮ್ಮ ಮೊಬೈಲ್ ಬಳಕೆ ಮಾಡಬೇಕಾಗ್ತದೆ. ಕರೆನ್ಸಿ ಕೂಡ ಆಗೋದಿಲ್ಲ ಸರ್, ಇದು ಭಾಳ ಕಡಿಮೆ ಇದೆ ಅಂತಲೂ ಮಾತನ್ನು ಹೇಳಿದಾಗ ಅವರು, ಇಲ್ಲ ಗೌಡ್ರೆ, ಇದು ನಾವು ಮಾಡಿದರೆ ನಿಮ್ಮ ಬಿಜಾಪುರ ಬಾಗಲಕೋಟೆ ಅಷ್ಟೇ ಮಾಡೋಕ್ಕಾಗಲ್ಲ, 90,000 ಗ್ರಾಮ ಪಂಚಾಯತಿ ಸದಸ್ಯರು ಕರ್ನಾಟಕ ರಾಜ್ಯದಲ್ಲಿ ಅಷ್ಟು ದುಡ್ಡಿಲ್ಲ ಅನ್ನೋ ಅಷ್ಟಕ್ಕೆ ಕೂರಲಿಲ್ಲ. ನಾನು ಅವ್ರಿಗೆ ಕೇಳಿದ್ದು 3,000 ರೂಪಾಯಿ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಕೊಡ್ರಿ ಸರ್, 5,000 ಅಧ್ಯಕ್ಷರಿಗೆ ಕೊಡ್ರಿ, 4,000 ಉಪಾಧ್ಯಕ್ಷರಿಗೆ ಪ್ರತಿ ತಿಂಗಳ ಕೊಡ್ರಿ ಅಂತ ಕೇಳಿದೆ. ಮುಂದೆ ಅದಾದ ನಂತರ ಸರ್ಕಾರ ಬದಲಿ ಆಯಿತು. ಮತ್ತು ಮಾರ್ಚ್ 19ನೇ ತಾರೀಕು ಇರ್ಬೋದು ಅಧಿವೇಶನ ನಡೆದಿತ್ತು ಬೆಂಗಳೂರಲ್ಲಿ. ಅವತ್ತು ಕೂಡ ಮತ್ತೆ ಈ ಪ್ರಶ್ನೆ ಕೇಳಿದೆ ನಾನು, ಅಧ್ಯಕ್ಷರಿಗೆ 5 ಗೌರವಧನ ಕೊಡಿ, ಉಚಿತ ಬಸ್ ಪಾಸ್ ಕೊಡ್ರಿ, ಇದೆಲ್ಲ ಕೇಳಿದಾಗ ಅವಾಗ ಈ ಕೋವಿಡ್ ಗಲಭೆ ಭಾಳ ನಡೆದಿತ್ತು. ಅಂದರೆ ಅಧಿವೇಶನದಾಗ ಅದೇ ಚರ್ಚೆ ಇರೋದ್ರಿಂದ ಮುಂದೆ ಲಾಕ್ಡೌನ್ ಕೂಡ ಆಯಿತು, ಅಧಿವೇಶನ ಅಷ್ಟಕ್ಕೆ ಮುಂದೆ ನಡೀಲಿಲ್ಲ. ಆವಾಗ ಅದಕ್ಕೆ ಸರಿಯಾಗಿ ನನಗೆ ಸ್ಪಂದನೆ ಸಿಗಲಿಲ್ಲ, ಉತ್ತರ ಕೂಡ ಸಿಗಲಿಲ್ಲ. ಆವಾಗ ಅದಕ್ಕೆ ಮತ್ತೆ ಅಷ್ಟೇ ಉಳಿತದು. ಮೊನ್ನೆ ನಡೆದಂಥ ಅಧಿವೇಶನದಲ್ಲಿ ಆವಾಗ ನಾನು ಮತ್ತೆ ಈ ಪ್ರಶ್ನೆ ಕೇಳಿದೆ, ಸರ್ಕಾರ ಮೇಲೆ ಒತ್ತಾಯ ಮಾಡಿದೆ, ಸರ್ ಇದು ಪ್ರಸ್ತುತ ಸಿಗ್ತಾ ಇರೋ ಗೌರವಧನ ನಮ್ಮ ಸದಸ್ಯರಿಗೆ ಅತಿ ಕಡಿಮೆ ಇದೆ, ಸದಸ್ಯರಿಗೆ ಇವತ್ತು 1,000, ಉಪಾಧ್ಯಕ್ಷರಿಗೆ 4,000 ಕನಿಷ್ಠ ಸರ್ಕಾರಕ್ಕೆ ನಾನು ಮನವಿ ಮಾಡಿ ಕೂಡ TV ಯಲ್ಲಿ ಕೂಡ ಕೆಲವೊಂದು TV ಪೇಪರಲ್ಲಿ ಕೂಡ ಅದು ಪ್ರಸಾರವಾಗಿತ್ತು. ಅದು ಅಷ್ಟೇ. ನಾನು ಮಾತಾಡಿದ್ದು ಭಾಳ ಆದರೆ ಒಂದು 5 ನಿಮಿಷ ಮಾತಾಡಿರ್ಬೋದು. ಅದ್ರ ಬಗ್ಗೆ 2 ದಿನ ಚರ್ಚೆ ಆಯಿತು ವಿಧಾನ ಪರಿಷತ್ನಲ್ಲಿ ಇದ್ರ ಬಗ್ಗೆ. ಆವಾಗ ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಉತ್ತರ ಕೊಟ್ಟರು ನನಗೆ, ಇಲ್ಲ ಸುನಿಲ್ ಗೌಡ್ರೆ, ನೀವೇನು ಕೇಳಿದಿರಲ್ಲ, ನಾವು ಕೂಡ 4 ಬಾರಿ ಸ್ಥಳೀಯ ಸಂಸ್ಥೆಯಿಂದ ಆಯ್ಕೆ ಆದಂಥವನು, ನಾವು ಇಲ್ಲಿ ಸುಮಾರು 5 ಜನ ಸ್ಥಳೀಯ ಸಂಸ್ಥೆಯಿಂದ ಅಂದರೆ ಈ ನಿಮ್ಮ ನಾವು ಆಯ್ಕೆ ಆದಂಥವ್ರು ವಿಧಾನ ಪರಿಷತ್ ಸದಸ್ಯರಿದ್ದೀವಿ. ಆದರೆ ತಾವೇನು ಪ್ರಶ್ನೆ ಕೇಳಿದರೆ ಇದುವರೆಗೆ ನಾವು ಯಾರೂ ಕೇಳಿಲ್ಲ, ನಮ್ಗೆ ಯಾರೂ ಬಂದಿಲ್ಲ, ನೀವು ಕೇಳಿದರೆ ನಿಮಗೆ ನಾನು ಹೇಳ್ತೀನಿ ಅನ್ನೋ ಮಾತನ್ನು ಕೂಡ ಅವರು ಅವತ್ತ ಸದನದಲ್ಲಿ ಹೇಳಿದರು. ಮತ್ತು ಅವತ್ತು ಅವರು ಹೇಳಿದರು, ಸುಮಾರು 2,000 ರೂಪಾಯಿ ನಾವು ಇದನ್ನು ಮಾಡ್ತೀವಿ ಅನ್ನೋ ಭರವಸೆ ಕೂಡ ಅವ್ರು ಅವತ್ತು ಕೊಟ್ಟರು. ತಾವು ನೋಡಿರ್ಬೋದು TV ಯಲ್ಲಿ ಕೆಲವೊಂದು ಮಾಧ್ಯಮದಲ್ಲೆಲ್ಲ ಬಂತು. ಮುಂದೆ ನಾನು ಹೇಳಿದೆ, ಸರ್ ಈಗ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿರ್ಬೋದು, ನಗರಸಭೆ ಸದಸ್ಯರಿರ್ಬೋದು, ಅನೇಕ ಸದಸ್ಯರುಗಳು ಅವರು ತಮ್ಮ ತಾಲೂಕಿನಿಂದ ಇವತ್ತು ಜಿಲ್ಲಾ ಪಂಚಾಯತಿಗೆ ಬರ್ಬೋದಿರ್ಬೋದು, ಕಾರ್ಪೊರೇಷನ್ ಬರೋದಿದ್ದು, CS ಅವ್ರ ಕಡೆ ಕೆಲಸ ಇರ್ತೈತಿ, ಗ್ರಾಮ ಪಂಚಾಯತಿ ಕೆಲಸ.
ಕೆಲಸ ಇಟ್ಕೊಂಡು ಬಿಜಾಪುರಕ್ಕೆ ಬಂದರೆ ಫಾರ್ ಎಕ್ಸಾಂಪಲ್ ಮುದ್ದೇಬೇಳೆಯಿಂದ ಬಿಜಾಪುರಕ್ಕೆ ಬರ್ಬೋದು, ಇಂಡಿಯಿಂದ ಬಿಜಾಪುರಕ್ಕೆ ಬರಬೇಕಾದ್ರೆ ಮಾಲಿಂಗ್ಪುರಿಂದ ಬಾಗಲಕೋಟೆಗೆ ಹೋಗೋದಿರ್ಬೋದು. ಹಿಂಗೆ ಅನೇಕ ಈಗ ಇಲ್ಲಿ ಹುನಗುಂದಿಂದ ಬಾಗಲಕೋಟೆ ಹಿಂಗೆ ಬರಬೇಕಂದ್ರೆ ಬಂದು ವಾಪಸ್ ಹೋದ್ರೆ ಕನಿಷ್ಠ 2 ಲೀಟ್ರ್ ಪೆಟ್ರೋಲ್ ಬೇಕಾಗ್ತದೆ ಇವತ್ತಿನ ದಿನಮಾನದಲ್ಲಿ. ಹೋಗಾಕೆ 1 ಲೀಟ್ರ್, ಬರೋಕೆ 1 ಲೀಟ್ರ್, 200 ರೂಪಾಯಿ ಆಗ್ತದೆ. ಮುಂದೆ ಅವರಲ್ಲಿ ಬಂದು ಊಟ ಗಿಟ ಏನೋ ಒಂದು ಮುಂಜಾನೆ ಬಂದ್ರೆ ಮಧ್ಯಾಹ್ನ ಕೆಲಸ ಮುಗಿಸ್ಕೊಂಡು ಅವರು ಹೋಗ್ಬೇಕಂದ್ರೆ ಮಧ್ಯಾಹ್ನ ಒಂದು ಹೊತ್ತು ಊಟ ಮಾಡಿದ್ರೂ ಖಾನಾವಳಿ ಒಳಗೆ ಊಟ ಮಾಡಿದ್ರು 200 ರೂಪಾಯಿ ಅಂತೂ ಮಿನಿಮಮ್ ಆಗ್ತದೆ. ಎಲ್ಲ ಸೇರಿ ಒಂದು 500 ರೂಪಾಯಿ ಒಂದು ತಿಂಗಳ ಪಗಾರ ಅಲ್ಲೇ ಖಾಲಿ ಆಗಿಬಿಡ್ತದೆ ಅವ್ರಿಗೆ. ಮುಂದೆ ಅವ್ರಿಗೆ ಅದ್ರ ಪಾಲಿಗೆ ಉಚಿತ ಬಸ್ ಪಾಸ್, ನಮಗೇನು ರಾಜ್ಯದಾಗ ಬೇಡ, ಅವ್ರವ್ರ ಜಿಲ್ಲಾದಾಗ ಅಡ್ಡಾಡಲಿಕ್ಕೆ ಅವ್ರಿಗೊಂದು ಉಚಿತ ಬಸ್ ಪಾಸ್ ಕೊಟ್ಟರೆ ಅವ್ರಿಗೆ ತಮ್ಮ ಗ್ರಾಮದಿಂದ ತಮ್ಮ ತಾಲೂಕದಿಂದ ಜಿಲ್ಲಾ ಕೇಂದ್ರಕ್ಕೆ ಬಂದು ಕೆಲಸ ಮಾಡ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋ ಒತ್ತಾಯ ಕೂಡ ಸರ್ಕಾರಕ್ಕೆ ನಾನು ಮನವಿ ಮಾಡಿದ್ದೀನಿ. ಅದನ್ನು ಕೂಡ ಚರ್ಚೆ ಹಂತದಲ್ಲಿದೆ. ಮುಂದೆ ಪಿಂಚಣಿ ನಾನು ಕೇಳಿದೆ, ಇನ್ನೊಂದು ಪ್ರಶ್ನೆ ಕೇಳಿದೆ ಅವ್ರಿಗೆ. ಸರ್, ಎಲ್ಲ MLA ಅವ್ರಿಗೆ, MLC ಅವ್ರಿಗೆ, MP ಅವ್ರಿಗೆ ಅವ್ರ ಅವಧಿ ಮುಗಿದ ನಂತರ ತಾವು ಪೆನ್ಷನ್ ಕೊಡ್ತೀರಿ, ಪಿಂಚಣಿ, ಮಾಸಿಕ ಪಿಂಚಣಿ ಅಂತ ಏನದು ನಾವು ಪಿಂಚಣಿಯನ್ನು ಕೊಡ್ತೀರಿ. ಆ ಪಿಂಚಣಿಯನ್ನು ಸರ್ ಇವರು ಕೂಡ ಜನಪ್ರತಿನಿಧಿಗಳು, ಇವರು ನಮ್ಮಂಗೆ ಜನರಿಂದ ಆಯ್ಕೆ ಆದಂಥವ್ರು ಎಲ್ಲ ಸದಸ್ಯರು. ಅವ್ರಿಗೆ ಕೂಡ ಅವ್ರ ಅವಧಿ ಮುಗಿದ ನಂತರ ಎಷ್ಟೇ ಕೊಡ್ರಿ ನೀವು, ಕನಿಷ್ಠ ಅವ್ರಿಗೊಂದು ಪೆನ್ಷನನ್ನು ಫಿಕ್ಸ್ ಮಾಡಿರಿ ಕೊಡ್ರಿ ಅನ್ನುವ ಒಂದು ಒತ್ತಾಯವನ್ನು ಕೂಡ ನಾನು ಅವ್ರಿಗೆ ಮಾಡಿದ್ದೇನೆ. ಅದನ್ನು ಕೂಡ ಈಗ ಚರ್ಚೆ ಹಂತದಲ್ಲಿದೆ. ಮುಂದೆ ಬರೋ ದಿನಮಾನಗಳಲ್ಲಿ ಇದರ ಸಂಬಂಧ ಎಲ್ಲಿವರೆಗೆ, ಇವತ್ತಿನ ದಿನಮಾನದಾಗ 3,000 ಭಾಳಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೆ, ಮಿನಿಮಮ್ 10,000 ಆಗೇಬೇಕಾದ್ರೆ. ಯಾಕಂದ್ರೆ ತಾವು ನೋಡಿರಿ ಊರಾಗ ಕೆಟಗರಿ ಬಂದಿರ್ತಾವೆ, ಕೆಟಗರಿ ಬಂದಾಗ ಯಾರೂ ಕ್ಯಾಂಡಿಡೇಟ್ ಇರೋದಿಲ್ಲ. ಹೆಣ್ಮಕ್ಳು ಇವತ್ತು ಗಂಡ್ಮಕ್ಳು ಹೆಣ್ಮಕ್ಳು ಅದ್ರಾಗ 50% ಹೆಣ್ಮಕ್ಳು ಅದಾರ. ಇವತ್ತು ಅವರು ಕೆಲಸಕ್ಕೆ ಹೋಗ್ತಿರ್ತಾರೆ, ದಿನನಿತ್ಯ 300-400 ರೂಪಾಯಿ ಅವರು ಗಳಿಸ್ತಿರ್ತಾರೆ ಕೆಲಸ ಮಾಡಿ. ತಿಂಗ್ಳಿಗೊಂದು 15,000 ರೂಪಾಯಿ ಉತ್ಪನ್ನ ಬರ್ತಿರ್ತಿರ್ತವ್ರಿಗೆ. ಇವರು ಕೆಟಗರಿ ಬಂದ ಕೂಡಲೇ ಊರಾನ ಹಿರಿಯರು ಏನು ಮಾಡ್ತಾರೆ, ನೀವು ಬರ್ರಿ ಇಲ್ಲಿ ಇದು ಕೆಟಗರಿ ಬಂದೈತೆ ನೀವು ನಿಲ್ರಿ ಅಂತ ಹೇಳಿ ಅವ್ರು ನಿಲ್ಲಿಸ್ಬಿಡ್ತಾರೆ. ಅವ್ರ ಮುಂದೆ ಆರಿಸ್ತಿರ್ತಾರೆ, ಅವ್ರನ್ನ ಆರಿಸ್ತಂದು ಒಯ್ದು ಗ್ರಾಮ ಪಂಚಾಯತಿಯಾಗ ಕುರ್ಚಿ ಮೇಲೆ ಕುಂಡಿಸ್ಬಿಡ್ತಾರೆ. ಅವ್ರು ಮುಂದೆ ಕೆಲ್ಸಕ್ಕೆ ಹೋಗಕ್ಕೆ ಅವ್ರು ಮಜಬೂರ. ಯಾಕಂದ್ರೆ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಮಂದಿ ಕೆಲ್ಸಕ್ಕೆ ಹೋಗೋದನ್ನ ಅವ್ರು, ಯಾಕಂದ್ರೆ ಈ ಕಡೆ ಕೆಲಸ ಭಾಳ ಇರ್ತಾವೆ, ಗ್ರಾಮ ಪಂಚಾಯತಿ ಕೆಲಸನೂ ಮಾಡಬೇಕು, ಈ ಕಡೆ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ. ಈ ಕಡೆ 15,000 ರೂಪಾಯಿ ಅವ್ರ ತಿಂಗಳ ಏನು ಅವ್ರಿಗೆ ಬರ್ತಿತ್ತು, ಈ ಕಡೆ ಅದು ಬಂದ, ಈ ಕಡೆ 1,000 ರೂಪಾಯಿ ಸರ್ಕಾರದಿಂದ ಬರ್ತೈತಿ. 1,000 ಮನೆ ನಡೆಯೋದು ಕಷ್ಟ ಆಗ್ತದೆ. ಯಾಕಂದ್ರೆ ಭಾಳಷ್ಟು ಜನ ಬಡವರು ಇರ್ತಾರೆ. ಗ್ರಾಮ ಪಂಚಾಯತಿ ಸದಸ್ಯರಂದ್ರೆ ನೋಡ್ರಿ ಎಲ್ಲ ಕೆಟಗರಿಯವರು, ಎಲ್ಲ ಸಮಾಜದವರು ಎಲ್ಲ ಇರ್ತಾರೆ. ಇವತ್ತು ಅವ್ರಿಗೆ ಜೀವನ ನಡೆಯೋಂಗೆ, ಜೀವನ ಆದ್ರೆ ನಡಿಬೇಕು ಅವ್ರು. ಯಾಕಂದ್ರೆ ಹಿಂಗೆ ಅವ್ರು ದಿನನಿತ್ಯ ರಾಜಿ ಕೈಲಿಂದ ಕಿಸೆದಿಂದ ಹಾಕೊಂಡು ಖರ್ಚು ಮಾಡ್ಕೊಂಡು ಅಡ್ಡಾಡ್ತಾರೆ, ಹೊಲಾರೆ ಮನೆಯಾರೆ ಮಾರ್ಕೋಬೇಕಾಗ್ತದೆ. ಎಷ್ಟೋ ಜನ ರಾಜಕೀಯ ನೋಡಿರಿ ನೀವು, ಬಡವ್ರು ಪಾಪ ಅವ್ರಿಗೆ ಭಾಳ ಕಷ್ಟ ಆಗ್ತದೆ. ಅದಕ್ಕೆ ನಾನು ಸರ್ಕಾರಕ್ಕೆ ಇದನ್ನು ಒತ್ತಾಯ ಮಾಡಿದ್ದೇನೆ. ಮುಂದೆ ಕೂಡ ಎಲ್ಲಿವರೆಗೆ ಅವರು ಗೌರವಧನ ಹೆಚ್ಚಾಗೋದಿಲ್ಲ ಅಲ್ಲಿವರೆಗೆ ನಾನು ಅವರ ಪರ ಹೋರಾಟ ನಾನು ಮಾಡ್ತಾನೆ ಇರ್ತೀನಿ. ಮತ್ತು ಅಷ್ಟೇ ಅಲ್ಲ, ಮತ್ತು ಇನ್ನೊಂದು ಮುಖ್ಯವಾದ, ನಾನು ಪ್ರಶ್ನೆ ಕೇಳಿದ ನಂತರ ಟಿ ವಿಯಲ್ಲೆಲ್ಲ ಬಂತಿದ್ದು, ಬಂದ ಕೂಡಲೇ ನನಗೆ ಬೇರೆ ಬೇರೆ ಜಿಲ್ಲೆಯಿಂದ ಫೋನ್ ಕಡೆ, ಅವತ್ತೇ ಬೆಂಗಳೂರಲ್ಲಿ ಫೋನ್ ಬಂದು, ಇವತ್ತು ದಾವಣಗೆರೆ ಇರ್ಬೋದು, ಬೇರೆ ಆ ಕಡೆ ನಮ್ಮ ಕರ್ನಾಟಕ ರಾಜ್ಯದಿಂದ ಸದಸ್ಯರು ಫೋನ್ ಮಾಡಿದ್ರು. ಇಲ್ಲ ಸರ್, ತಾವು ಪ್ರಶ್ನೆ ಕೇಳಿದರೆ ಭಾಳ ಒಳ್ಳೆಯದು, ಇದು ಜರಕರ್ತ ಇದು ಆಯ್ತಂದ್ರೆ ಗೌರವಧನ ಹೆಚ್ಚು ಮಾಡೋ ಪ್ರಶ್ನೆ ಇನ್ನೂ ತನ್ನ ಯಾರೂ ಕೇಳಿದ್ದು ಆಯ್ತಂದ್ರೆ ಇಡೀ ಕರ್ನಾಟಕ ರಾಜ್ಯದ 93,000 ಜನರಿಗೆ ಇದು ಅನುಕೂಲ ಆಗ್ತದೆ ಅಂತ ಹೇಳಿ ಅವರು, ತಾವು ಯಾವಾಗ ಬೆಂಗಳೂರಾಗಿರ್ತೀರಿ ಹೇಳ್ರಿ, ನಾವು ಬಂದು ಭೇಟಿ ಕೂಡ ಆಗ್ತೀವನ್ನೋ ಅನ್ನೋ ಮಾತು ವ್ಯಕ್ತವನ್ನು ಅವ್ರು ಪಡಿಸಿದ್ರು. ಅಷ್ಟೇ ಅಲ್ಲ, ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ಅನೇಕ ಸಮಸ್ಯೆಗಳದಾವೆ, ದಿನನಿತ್ಯ ಒಂದು ಸಮಸ್ಯೆ ಹುಡ್ತಾವೆ ಪಾಪರು. ಇವತ್ತು ನಾವು ನೋಡಿದರೆ ಕಳೆದ 3 ವರ್ಷದಿಂದ ಒಂದು ಹೊಸ ಮನೆ ಬಂದಿಲ್ಲ. ಒಂದು ಹೊಸ ಮನೆ ಯಾವುದಾದ್ರೂ ಗ್ರಾಮ ಪಂಚಾಯತಿ ಕರ್ನಾಟಕ ರಾಜ್ಯದಾಗ ಕೇಳಿ ನೀವು, ವಸತಿ ಯೋಜನೆ ಮೊದಲು ನಮ್ಮ ಸಿದ್ದರಾಮಯ್ಯನವ್ರ ನೇತೃತ್ವ ಸರ್ಕಾರ ಇದ್ದಾಗ 5 ವರ್ಷದಾಗ 15 ಲಕ್ಷ ಮನೆ, 2013ರಿಂದ 18ರವರೆಗೆ 15 ಲಕ್ಷ ಮನೆ ಕೊಟ್ಟಿದ್ರು. 15 ಲಕ್ಷ ಮನೆ ಕೊಟ್ಟಿದ್ರು. ಇವತ್ತು ಕೇಳಿ ನೀವು ಯಾವುದೇ ಗ್ರಾಮ ಪಂಚಾಯತ್, ನೀವು ಮಧ್ಯಮ ಮಿತ್ರರು ಇರದಿರಿ, ನೀವೆಲ್ಲ ಕಡೆ ಈ ಫಂಕ್ಷನ್ಗೂ ಅಟೆಂಡ್ ಆಗಿದ್ರಿ, ತಾವು ಒಂದು ಮಂದಿ ಎಲ್ಲರೂ ಕೊಟ್ಟಿದ್ರೆ ನನಗೆ ತೋರಿಸ್ಬಿಡ್ರಿ, ನಾ ಹೌದಂತೀನಿ. 3 ವರ್ಷ ಒಂದು ಮನೆ ಇಲ್ಲ. ಹೊಸ ಮನೆ ಬರೋದು ದೂರ ಉಳಿಲಿ, ಹಳೆ ಮನೆಗಳ ಬಿಲ್ ಆಗಿಲ್ಲ, ಎಷ್ಟೋ ಮನೆಗಳು ಆಗ್ಯಾವ. ಇವತ್ತು ಇನ್ನು ಸದಸ್ಯರಿಗೆ ಇಂಟರ್ವ್ಯೂ ಮಾಡಿರಿ, ಹೇಳ್ತಾರೆ ಅವ್ರಿಗೆ. ನೀವು ಹೋಗ್ತಿರಲ್ಲ, ಎಲ್ಲ ಸದಸ್ಯರಿಗೆ ಇಂಟರ್ವ್ಯೂ ತಗೋರಿ, ಇದು ಏನಪ್ಪ ಇದು ಕೇಳ್ರಿ, ಹೇಳ್ತಾರೆ, ಸತ್ಯ ಹೇಳ್ತಾರೆ. ಹಳೆ ಮನೆ ಕೆಲವೊಂದು ಲಿಂಟಲ್ ಲೆವೆಲ್ ಬಂದವು, ಬ್ಲಾಕ್ ಲೆವೆಲ್ ಏನಿದು ಸೀಲಿಂಗ್ ಆಗ್ಯಾವ, ಎಲ್ಲ ಮನೆ ಬ್ಲಾಕ್ ಆಗ್ಯಾವ, ಪೇಮೆಂಟ್ ಇಲ್ಲ, GPS ಸರಿಯಾಗಿ ಆಗಿಲ್ಲ. ಕೆಲವೊಂದು ಲೋಕಲ್ ಲೆವೆಲ್ದಲ್ಲಿ ಆಗಿದ್ದಾವೆ, ಕೆಲವೊಂದು ನಿಗಮ್ ಲೆವೆಲ್ದಲ್ಲಿ ಆಗಿದ್ದಾವೆ. ನಾ ಇದನ್ನು ಸರ್ಕಾರಕ್ಕೊಮ್ಮೆ ಪತ್ರ ಬರೆದು ಕೆಲವೊಂದು 15 ದಿವಸ ಓಪನ್ ಕೂಡ ಮಾಡಿಸಿದ್ದೆ ಅದನ್ನು ಬ್ಲಾಕ್. ಅಲ್ಲಿವರೆಗೆ ಯಾರ್ಯಾರು GPS ಮಾಡ್ಕೊಳ್ತದ
ಮಾಡಿಕೊಂಡು ಮತ್ತೆ ಅದನ್ನು ಬಿಲ್ಲಿಗೆ ಇದು ಮಾಡುವಂಗೆ ನಾನು ಸರ್ಕಾರಕ್ಕೆ ಪತ್ರ ಬರೆದು ಓಪನ್ ಮಾಡಿಸುವಂಥ ಕೆಲಸ ಕೂಡ ಮಾಡಿದ್ದೆ. ಮುಂದೆ ಕೂಡ ಇದು ಆಗಬೇಕಾಗ್ಯದ. ಹಳೆಯ ಮನೆ ಬಿಲ್ ಕ್ಲಿಯರ್ ಆಗಬೇಕು. ಅದಾದ ನಂತರ ಪ್ರತಿ ವರ್ಷಕ್ಕೆ ಅಟ್ಲೀಸ್ಟ್ ಮಿನಿಮಮ್ ಒಂದು ಗ್ರಾಮ ಪಂಚಾಯತಿಗೆ 50 ಹೊಸ ಮನೆ ಕೊಡುವಂಗೆ ನಾ ಈ ಸರ್ಕಾರಕ್ಕೆ ಮುಂದೆ ಒತ್ತಾಯ ಮಾಡ್ತೀನಿ, ಹೋರಾಟ ಮಾಡ್ತೀನಿ. ಮಿನಿಮಮ್ 50, ಭಾಳ ಬೇಡ, 100 ಏನು ಬೇಡ. ಅವರಿಗೆ ಬಡವರಿಗೆ ಅಲ್ಲಿ ತಮ್ಮ ಗ್ರಾಮದಲ್ಲಿ ಅವ್ರು ಕೊಟ್ಟು ಸಮಾಧಾನ ಮಾಡುವಂಥ ಕೆಲಸ ಅವರು ಮಾಡ್ಬೋದು ಅನ್ನೋ ಒಂದು ಉದ್ದೇಶ. ಮತ್ತು ಇನ್ನೊಂದು ಮುಖ್ಯವಾದದ್ದು ಏನಂದ್ರೆ, ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಕೈ ಕಟ್ಟಿ ಹಾಕಿದಂಗೆ ಆಗ್ಯದ. ಈಗ ಅವ್ರದ್ದೇನು 15 ಫೈನಾನ್ಸ್ ದುಡ್ಡು ಇತ್ತು, 15 ಹಣಕಾಸು ಫ್ರೀ ಹ್ಯಾಂಡ್ ಗ್ರಾಮದಾಗ ತಾವೇ ಅಲ್ಲಿ ಇದು ಮಾಡ್ಕೊತಿದ್ರು. ಅವರು ಮಾಡ್ಕೊಂಡು ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ಅನೇಕ ಇವು ಕಂಪೌಂಡ್ಗಳಿರ್ಬೋದು, ಅನೇಕ ಕೆಲಸಗಳನ್ನ ತಾವು ಕ್ರಿಯಾಯೋಜನೆ ಮಾಡಿ ತಮ್ಮ ಲೆವೆಲ್ದಾಗ ಇಟ್ಕೋತಿದ್ರು. ಆದರೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ, ಈ ಜಲಜೀವನ್ ಮಿಷನ್ಗೆ ಆ ದುಡ್ಡನ್ನು ಸರ್ಕಾರ ತೊಗೊಂಬಿಟ್ಟೈತಿ, ಟ್ರಾನ್ಸ್ಫರ್. ಇವತ್ತು ಅವ್ರಿಗೆ ಈಗ ಗ್ರಾಮದಾಗ ಏನ್ರಿ ಅಭಿವೃದ್ಧಿ ಮಾಡ್ಬೇಕಂದ್ರೆ ₹1 ಇಲ್ಲ. ಕೆಲವೊಂದು ಗ್ರಾಮ ಪಂಚಾಯತಿ ಸದಸ್ಯರು ಮೊನ್ನೆ ಸಿಂದಗಿ ಒಳಗೆ ತಾವು ಒಬ್ಬರು ಸ್ಟೇಜ್ ಮೇಲೆ ಬಂದು ಹೇಳಿದ್ರು, ತಾವು ಇರ್ಬೋದು, ತಾವೆಲ್ಲ ತಮ್ಮ ಮಾಧ್ಯಮ ಮಿತ್ರರು ಇದ್ದಿರ್ತಾವೆ. ಸರ್, ನಮ್ಮ ಪರಿಸ್ಥಿತಿ ಹೆಂಗಾಗೈತೆ ಅಂದ್ರೆ, ಗ್ರಾಮ ಪಂಚಾಯತ್ ಕರೆಂಟ್ ಕಟ್ ಮಾಡ್ಕೊಂಡು ಹೋಗ್ಯಾರ, ಕರೆಂಟ್ ಬಿಲ್ ಕಟ್ಟಕ್ಕೆ ದುಡ್ಡಿಲ್ಲ. ನಾವು ಹಗಲತ್ತು ಅಡ್ಡಾಡೋದು ಪರಿಸ್ಥಿತಿ ಒಳಗೆ ಇಲ್ಲಿ, ನಾವು ರಾತ್ರಿ ಅಡ್ಡಾಡಕತ್ತೀವಿ. ಹಗಲತ್ತು ಅಡ್ಡಾಡಿದ್ರೆ ನಮ್ಮನ್ನು ಮಂದಿ ಬಡಿತಾರ ಅನ್ನೋ ಮಾತನ್ನು ಒಬ್ಬರು ಸದಸ್ಯರು ಇವತ್ತು ಅಲ್ಲಿ ವ್ಯಕ್ತಪಡಿಸಿದ್ರು. ಸ್ಟೇಜ್ ಮೇಲೆ ಬಂದು, ವೇದಿಕೆ ಮೇಲೆ ಬಂದು ಹೇಳಿದರು. ಸೊ ಹಿಂಗೆ ಅನೇಕ ಸಮಸ್ಯೆ. ಅದಕ್ಕೆ ಈಗ ನೆಕ್ಸ್ಟ್ ನಾನು ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೇನೆ ಅಂದರೆ, ಅವ್ರ ದುಡ್ಡು ಅವ್ರಿಗೆ ಬಿಟ್ಬಿಡ್ರಿ ಕ್ರಿಯಾಯೋಜನೆ ಮಾಡೋಕ್ಕೆ. ನೀವು ಸರ್ಕಾರದಿಂದ ಜಲಜೀವನ್ ಮಿಷನ್ ಪ್ರತಿ ಮನೆಗೂ ನಳ ಕೊಡೋದೇನು ಉದ್ದೇಶ ಇದ್ರೆ ಒಳ್ಳೆಯ ಉದ್ದೇಶ ಅದ, ತಾವು ಕೊಡುವಂಥ ವ್ಯವಸ್ಥೆ ಅದನ್ನು ಮಾಡಿರಿ. ಮತ್ತು ಈ ಶೌಚಾಲಯ ಮುಖ್ಯವಾದದ್ದು. ನಾವು ಜಗತ್ತು ಎಷ್ಟು ಮುಂದೆ, ನೀವೆಲ್ಲ ಎಷ್ಟು ಮುಂದೆ ಹೋಗ್ಯವಂದ್ರೆ, ಈಗೇನು ಮೊಬೈಲ್ನಾಗ ಕೂತಲ್ಲೇ ಗ್ರಾಮ ಪಂಚಾಯತ್ನಾಗ ವಿಡಿಯೋ ಕಾನ್ಫರೆನ್ಸಿಂಗ್ ಮಾಡಿ ಇಡೀ ಜಗತ್ತು ನೋಡ್ತೀವಿ, ಮೀಟಿಂಗ್ ಮಾಡ್ತೀವಿ. ಹೈಟೆಕ್ ಗ್ರಾಮ ಪಂಚಾಯತಿ ಕಟ್ಕೊಂಡು ನಾವು ಕಟ್ಕೊಂಡು ಕುಂದಿರ್ತೀವಿ. ಅಥವಾ ನಮ್ಮ ಅಮೇರಿಕಾದಾಗ ಏನು ನಡೆದ ಅನ್ನೋದು ಇಲ್ಲಿ ನೋಡ್ತೀವಿ ನಾವು. ಇವತ್ತು ಈಗ ಯಾವುದು ಏನೇ ಇರಲಿ, ಇವತ್ತು ಪ್ರತಿಯೊಂದು ಮೊಬೈಲ್ನಾಗ ಇವತ್ತು ಇದು ಸಿಗ್ತದಲ್ಲ, ಆನ್ಲೈನ್ ಕ್ಲಾಸಸ್ ಮಾಡಕತ್ತೀವಿ, ಎಲ್ಲ ಮಾಡಕ್ತೀವಿ. ಎಷ್ಟು ಟೆಕ್ನಾಲಜಿ ಒಳಗೆ ನಾವು ಮುಂದೆ ಹೋಗಿವೆ, ಅಷ್ಟನ್ನು ಈ ಶೌಚಾಲಯ ವಿಷಯದಾಗ ನಾವು ಹಿಂದದೆ. ಇನ್ನು ನಮ್ಮ ಗ್ರಾಮದಾಗ ಎಲ್ಲಿ ಸರಿಯಾಗಿ ಶೌಚಾಲಯ, ಹೆಣ್ಣುಮಕ್ಕಳು ಹೊರಗಡೆ ಪಾಪ ಅವ್ರಿಗೆ ಸರಿಯಾಗಿ ಶೌಚಾಲಯ ಕಲ್ಪಿಸಿಕೊಡುವ ಒಂದು ಮೂಲ ಉದ್ದೇಶ ನಂದು. ಅದು ಈಗಾಗಲೇ ಸಾಕಷ್ಟು ನಮ್ಮ ಶಾಸಕರು, ಮಾಜಿ ಶಾಸಕರು, ಸಚಿವರು ಎಲ್ಲರೂ ಅವ್ರವ್ರ ಕ್ಷೇತ್ರದಾಗ ಕಟ್ಟ್ಯಾರ. ಅದ್ರೊಳಗೆ ಸರಿಯಾಗಿ ಮೇಂಟೈನ್ ಆಗ್ತಾ ಇಲ್ಲ ಗ್ರಾಮ ಪಂಚಾಯತಿಯಿಂದ. ಯಾಕಂದ್ರೆ ಸರಿಯಾಗಿ ವೇತನ ಅವ್ರಿಗೆ ಸಿಬ್ಬಂದಿ ಪಗಾರ ಕೊಡ್ತಾ ಇಲ್ಲ ಸರ್ಕಾರ. ಈಗ ಶೌಚಾಲಯ ಮೇಂಟೈನ್ ಮಾಡ್ಬೇಕಂದ್ರೆ ನೀರು ಬೇಕು, ನೀರಿಲ್ಲ. ಹೈಟೆಕ್ ಶೌಚಾಲಯ ಎಲ್ಲೋ ಅದಾವೆ, ಒಂದು 3-4 ತಿಂಗಳದಾಗ ಅವು ಅಲ್ಲೇ ಯಾವ ರೀತಿ ಅಂದ್ರೆ ಎಲ್ಲ ಹೋಗೋ ಪರಿಸ್ಥಿತಿಯಾಗ ಬಂದಾಗ್ಯಾವ ಆಲ್ರೆಡಿ. ಅದಕ್ಕೆ ಮತ್ತೆ ನೀರಿನ ಒಂದು ಸೌಲಭ್ಯಗಳನ್ನು ಮಾಡಿ ಅದಕ್ಕೆ ಮತ್ತೆ ಕ್ಲೀನ್ ಮಾಡುವಂಗೆ ಕ್ಲೀನ್ ಮಾಡಲಿಕ್ಕೆ ಮೊನ್ನೆ ಒಬ್ಬರು ಗ್ರಾಮ ಪಂಚಾಯತಿ ಸದಸ್ಯರು ನನಗೆ ಹೇಳಿದರು, ಸರ್ ನಮಗೊಬ್ಬರು ಗ್ರಾಮ ಪಂಚಾಯತಿ ಒಳಗೆ ಶೌಚಾಲಯ ತೊಳಕೊಬ್ಬ ಮನುಷ್ಯ ಸಿಕ್ಕನ್ರಿ, ತಾವು ಅವ್ರಿಗೆ ಪಗಾರ ಕೊಡುವಂಥ ವ್ಯವಸ್ಥೆ ತಾವು ಮಾಡಬೇಕು ಅನ್ನೋ ಮಾತನ್ನು ಒಬ್ಬರು ಸಲಹೆ ಕೊಟ್ಟರು. ಈಗ ಮೊದಲೇ ಮಾತು ಶೌಚಾಲಯ ತೊಳೆಯವ್ರು ಯಾರೂ ಸಿಗೋದಿಲ್ಲ, ಮನ್ಯಾಗ ತೊಳೆಯಕ್ಕೆ ಸಿಗಂಗಿಲ್ಲ. ಈಗ ಅಂತಂದ್ರೆ ದೂರ ಉಳಿತೀವತ್ತು, ಮನೆಯೊಳಗೆ ಶೌಚಾಲಯ ಯಾರು ತೊಳೆಯಕ್ಕೆ ಸಿಗ್ತಾರನ್ರಿ? ಅವ್ರಿಗೆ ಸರಿಯಾಗಿ ನಾವು ಸರ್ಕಾರದಿಂದ ವೇತನ ಕೊಟ್ಟರೆ ಸಿಬ್ಬಂದಿಗೆ ಅವರು ಕೆಲಸ ಮಾಡ್ತಾರೆ. ಇವತ್ತು ಆಪ್ರೇಟರ್ಗಳಿರ್ಬೋದು, ಮತ್ತೀಗ ಕಸ ವಿಲೇವಾರಿ ಇದು ಕೊಟ್ಟಾರೆ, ಇವು ಏನು ಗಾಡಿಗಳು ಎಲ್ಲ ಕಡೆ ಸರ್ಕಾರದಿಂದ. ಕೆಲವೊಂದು ಅವು ಗಾಡಿಗಳು ಸುಮಾರು 2-3 ತಿಂಗಳಿಂದ ಅಲ್ಲೇ ನಿಂತಾವೆ, ಚಾಲಕರಿಲ್ಲ, ಡ್ರೈವರ್ಗಳು ಗಾಡಿ ಓಡಿಸೋರಿಲ್ಲ. ಅದನ್ನು ಸರ್ಕಾರ, ಇವೆಲ್ಲ ಸಮಸ್ಯೆಗಳದಾವೆ, ಬಹಳಷ್ಟು ಸಮಸ್ಯೆಗಳದಾವೆ. ಹೇಳ್ಕೊತ ಕೂತ್ರೆ ಇನ್ನೂ ಒಂದು ತಾಸು ಆಗ್ತದೆ. ಇವೆಲ್ಲ ಸಮಸ್ಯೆಗಳ ಬಗ್ಗೆ ನಾನು ಅರಿತು, ಯಾಕಂದರೆ 2 ಜಿಲ್ಲೆಯಲ್ಲಿ ನಾನು ಭೇಟಿಯಾದಾಗ ಸದಸ್ಯರು ಇವೆಲ್ಲ ನನ್ನ ಗಮನಕ್ಕೆ ತಂದಾರ. ಇದ್ರ ಬಗ್ಗೆ ನಾನು ನಿರಂತರವಾಗಿ ಹೋರಾಟ ಮಾಡ್ತೀನಿ. ಸದಸ್ಯರಿಗೆ ನಾನು ಅವ್ರ ಧ್ವನಿಯಾಗಿ ಇವತ್ತು ನಾನು ವಿಧಾನ ಪರಿಷತ್ನಲ್ಲಿ ಕೆಲಸ ಮಾಡ್ತೀನಿ. ಮತ್ತು ಅವರು ಸಾಕಷ್ಟು ಗ್ರಾಮ ಪಂಚಾಯತಿ ಸದಸ್ಯರು ಇವತ್ತು ಅನೇಕರು ನನಗೆ ಬಂದು ಭೇಟಿ ಕೊಟ್ಟು ಇವೆಲ್ಲ ಸಮಸ್ಯೆಗಳ ಬಗ್ಗೆ ಕೆಲವೊಂದು ಅಲ್ಲೇ ನಾನು ಸ್ಪಂದನೆ ಕೂಡ ಮಾಡಿದ್ದೀನಿ. ಅವಾಗೇನು ಅಹವಾಲು ಸ್ವೀಕಾರ ಕಾರ್ಯಕ್ರಮ ಮಾಡಿದ್ವಿ ನಾವು ಅಲ್ಲೇ. ಆಮೇಲೆ ಕೆಲವು ಗ್ರಾಮದಾಗ ಹೆಂಗಿರ್ತಾವಂದ್ರೆ, ಸದಸ್ಯರು ಭಾಳ ಒಳ್ಳೆ ರೀತಿ ಕೆಲಸ ಮಾಡ್ಬೇಕಂತಿರ್ತಾರೆ. PDO ಅವ್ರಿಗೆ ಯಾಕಂದ್ರೆ PDO ಅವ್ರಿಗೆ ಪಾಪ 2-3 ಪಂಚಾಯತಿ ಜವಾಬ್ದಾರಿ ಕೊಟ್ಟಾರೆ ಸರ್ಕಾರದಾಗ. ಅವ್ರ ಮೇಲೆ ಒತ್ತಡ ಹೆಚ್ಚೈತಿ, ಅವ್ರಿಗೆ ಅಲ್ಲಿ ಅಟೆಂಡ್ ಮಾಡೋಕ್ಕಾಗೋಲ್ದು. ಹಿಂಗಾಗಿ ಕೆಲವು ಕೆಲಸಗಳು ಕುಂಠಿತ ಆಗ್ಲಾಕತ್ತವು. ಒಂದೊಂದು ಗ್ರಾಮ ಪಂಚಾಯತಿಗೆ ಒಬ್ಬೊಬ್ಬರನ್ನ PDO ಅವ್ರನ್ನ ಕೊಟ್ಟರೆ ಅವ್ರು ಕೆಲಸ ಮಾಡಿ ದಿನನಿತ್ಯ ಅವರು ಆ ಗ್ರಾಮ ಪಂಚಾಯತಿಗೆ ಭೇಟಿ ಕೊಡ್ಲಿಕ್ಕೆ ಆಗ್ತದೆ, ಮತ್ತು ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂಥೇಳಿ. ಮತ್ತು
ಮುಖ್ಯವಾದದ್ದು ಈಗ ಬರುವಂಥ ಅಧಿವೇಶನದಲ್ಲಿ ಇವೇನು ನಾನು ಇಟ್ಟತನ ಪಾಯಿಂಟ್ಸ್ ಹೇಳಿದ್ದೀನಿ ಇದೆಲ್ಲರ ಬಗ್ಗೆನೂ ನಾವು ಹೋರಾಟ ಮಾಡ್ತೇನೆ. ಈಗ ಜರ್ಕರ್ತ ಅವ್ರಿಗೆ 2,000 ರೂಪಾಯಿ ಗೌರವಧನ ಈಗೇನು ನಮ್ಮ ಸರ್ಕಾರದವ್ರು ಒಪ್ಪಿಗೆ ಕೊಟ್ಟಾರ, ಜರ್ಕರ್ತ 2,000 ರೂಪಾಯಿ ಕೊಟ್ರೂ ಪ್ರತಿ ತಿಂಗಳು 24,000 ರೂಪಾಯಿ, ಇದು ಪ್ರತಿ ವರ್ಷ 24,000 ರೂಪಾಯಿ ಆಯ್ತು. 2,000 ತಿಂಗಳ ಕೊಟ್ಟರೆ 3,000 ನಾವು ಕೇಳಿವಿ, 3,000 ಕೊಟ್ಟರೆ ವರ್ಷಕ್ಕೊಂದು 36,000 ರೂಪಾಯಿ ಬರ್ತದೆ. ಈ ಸದ್ಯಕ್ಕೆ ಸರ್ಕಾರಕ್ಕೆ ಅಷ್ಟೇ 3,000 ಮಾಡಲಿ, ಮುಂದೆ ಅದನ್ನು ಸಣ್ಣ ಕ್ರಮೇಣವಾಗಿ ಜಾಸ್ತಿ ಮಾಡ್ಕೋತ ಒಮ್ಮೆಗೆ ನಾ 10,000 ಕೇಳಿದ್ನಂದ್ರೆ ರಿಜೆಕ್ಟ್ ಅಂದ್ಬಿಡ್ತಾರೆ ಅವ್ರು, 10,000 ಕೊಡೋಕ್ಕಾಗಲ್ಲ ಅಂತಾರೆ. ಯಾಕಂದ್ರೆ 3,000 ಭಾಳ ಅಲ್ಲ. ಈಗ ತಾವು ಎಲ್ಲರೂ ಅಂತಿರ್ಬೋದು ಇವ್ರೇನಪ್ಪ 3,000 ಕೇಳ್ತಿದ್ದಾರೆ, ಅದೇನು 3,000 ಈ ದಿನದಾಗ ಏನು ಸಾಲ್ತದೆ ಅನ್ನೋದು. ಇಂಥ ಒಂದು ಬೆಲೆ ಏರಿಕೆಯ ಸಮಯದಲ್ಲಿ ಇವತ್ತು ಗ್ಯಾಸ್ 1,000 ರೂಪಾಯಿ ಆಗ್ಯದ, ಮನ್ಯಾಗ ಅವ್ರು ಒಂದು ಗ್ಯಾಸ್ ತಂದ್ರೆ 1,000 ರೂಪಾಯಿ ಹೋಗ್ತವ್ರು. ಅದಕ್ಕೆ ಅದನ್ನು ಕ್ರಮೇಣವಾಗಿ ನಾವು ಅವ್ರ ಪರ ಹೋರಾಟ ಮಾಡ್ತೀನಿ. ಯಾಕಂದ್ರೆ ನನಗೆ ಅವಧಿ ಸಿಕ್ಕಿದ್ದು ಭಾಳ ಕಡಿಮೆ, 3 ವರ್ಷ, ಅದ್ರಾಗ 2 ವರ್ಷ ಕೋವಿಡ್ದಾಗ ಹೋತು. ಅದರಲ್ಲಿ ಕೂಡ ಸಾಕಷ್ಟು ಅನೇಕ ಕೆಲಸಗಳನ್ನ ನಾನು ಮಾಡಿದ್ದೀನಿ. ಮತ್ತು ಇನ್ನೊಂದು ಮುಖ್ಯವಾದದ್ದು, ಈ ಸರ್ಕಾರದಿಂದ ಉಳಿದು ಹೆಂಗೆ ಸಬ್ಸಿಡಿ ನಮ್ಮ ಡೈರೆಕ್ಟ್ ಬೆನಿಫಿಷರಿ ಅಕೌಂಟಿಗೆ ಆನ್ಲೈನ್ ಹಾಕ್ತಾರೆ, ಆನ್ಲೈನ್ ಹಾಕಾಕ್ತಾರೆ. ಈಗ ಕೆಲವೊಂದು ಬೆನಿಫಿಷರಿ ಮೊದಲು ಚೆಕ್ ಥ್ರೂ ಬರ್ತಿದ್ದು, ಆನ್ಲೈನ್ ಕೊಡ್ತಿದ್ರು. ಅದನ್ನು ಸರ್ಕಾರಕ್ಕೆ ಅದನ್ನೂ ಕೂಡ ಒತ್ತಾಯ ಮಾಡಿದ್ದೀನಿ ನಾನು. ಏನಂದ್ರೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಗೆ ತಾವು ಗೌರವಧನ ಏನು ಕೊಡ್ತೀರಿ ಅದು ಡೈರೆಕ್ಟ್ ಅವ್ರ ಅಕೌಂಟಿಗೆ ಆನ್ಲೈನ್ ಸರ್ಕಾರದಿಂದ ಕೊಡುವಂಥ ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋದು ಕೂಡ ಮಾಡಿದ್ದೀನಿ. ಅದು ಮೊನ್ನೆ ನಾನು ದೇವರಿಪ್ಪರಿಗೆಯಲ್ಲಿ ಒಬ್ಬರು ಪ್ರಕಾಶ್ ಪಾಟೀಲ್ ಅಂತೇಳಿ ಸದಸ್ಯರು, ನನಗೆ ಗೊತ್ತಿರಲಿಲ್ಲ ಅದು, ನಾನು ಸರ್ಕಾರಕ್ಕೆ ಅವಾಗ ಮನವಿ ಮಾಡಿದ್ದೆ ಅದನ್ನು. ಅದು ಆಗಿದೆ, ನಮ್ಗೆ 4 ಜನಕ್ಕೆ ಇದು ಜಮಾ ಆಗಿದೆ ಅಂಥೇಳಿ ಮಾತನಾಡಿದ್ರು. ಅದು ಎಷ್ಟು ಕರೆ ಇತ್ತು ಸುಳ್ಳು ನಾನು ಕೇಳಿಲ್ಲ. ಇನ್ ಕೇಸ್ ಅದು ಆಗಿದ್ರೆ ಅದು ಒಳ್ಳೆಯ ಒಂದು ಡೆವಲಪ್ಮೆಂಟು. ಇನ್ನು ಅಲ್ಲಾಗಿದ್ರೆ ಎಲ್ಲ ಕಡೆನೂ ಅದು ಬರೋ ದಿನಮಾನಗಳಲ್ಲಿ ಆಗ್ತದೆ ಅನ್ನೋ ಒಂದು ಮಾತನ್ನು ಹೇಳಿ, ಈ ಬರೋ ಚುನಾವಣೆಯಲ್ಲಿ ನನಗೆ 10ನೇ ತಾರೀಕಿಗೆ ನಮ್ಮೆಲ್ಲ ಸ್ಥಳೀಯ ಸಂಸ್ಥೆ ಸದಸ್ಯರು ಸೇರಿ ಸುಮಾರು ನನಗೆ 7,000 ಮತ ನಿಶ್ಚಿತ. ಅದರಲ್ಲಿ ಕೂಡ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಮತಗಳಿಂದ ಅವಳಿ ಜಿಲ್ಲೆಯಲ್ಲಿ, ಯಾಕಂದ್ರೆ ನಮ್ಮೆಲ್ಲ ಶಾಸಕರು ಇವತ್ತು ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಎಲ್ಲ ಕಾರ್ಯಕ್ರಮ ಮಾಡಿದ್ವಿ ನಾವು. ನಿನ್ನೆ ನಮ್ಮ ಕಾರ್ಯಕ್ರಮಗಳು ಮುಗಿದು ಬಾದಾಮಿಯಲ್ಲಿ ಕೊನೆ ಕಾರ್ಯಕ್ರಮ ಇತ್ತು. ನಮ್ಮ ಮಾಜಿ ಮುಖ್ಯಮಂತ್ರಿಗಳು CLP ನಾಯಕರಂತ ಸಿದ್ದರಾಮಯ್ಯ ಸಾಹೇಬರು ಬಂದಿದ್ದರು. ಮೊನ್ನೆ ಇಂಡಿ ಮತ್ತು ಬಾಗೇವಾಡಿಯಲ್ಲಿ ಮಾಡಿದ್ವಿ. ಬಾಗೇವಾಡಿಯಲ್ಲಿ ಶಿವಾನಂದ ಪಾಟೀಲ್ರು ನಮ್ಮ ಮಾಜಿ ಆರೋಗ್ಯ ಸಚಿವರು ಮತ್ತು ಹಾಲಿ ಬಾಗೇವಾಡಿ ಶಾಸಕರು ಅವ್ರ ನೇತೃತ್ವದಲ್ಲಿ ಅಲ್ಲಿ ಸಭೆ ಮಾಡಿದ್ವಿ. ಇಂಡಿಯಲ್ಲಿ ನಮ್ಮ ಶಾಸಕರಾದಂಥ ಯಶವಂತರಾಯಗೌಡ ಪಾಟೀಲ್ರು ಇರ್ಬೋದು, ಅನೇಕ ಎಲ್ಲ ಕಡೆ ಇವತ್ತು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ನಮ್ಮ SR ಪಾಟೀಲ್ ಸಾಹೇಬರು ಒಂದು ಹಿರಿಯರು ಅವ್ರ ನೇತೃತ್ವದಲ್ಲಿ ಬೀಳಿಗೆಯಲ್ಲಿ ಇರ್ಬೋದು, ಮುದೋಳಲ್ಲಿ, ತೇರದಾಳಲ್ಲಿ ಎಲ್ಲ ಕಡೆ ಅವಳಿ ಜಿಲ್ಲೆಯಲ್ಲಿ ಇವತ್ತು ಮುದೇಬೇಳದಲ್ಲಿ ನಮ್ಮ ಮಾಜಿ ಸಚಿವರಾದಂಥ ಅಪ್ಪಾಜಿ ನಾಡಗೌಡರ ನೇತೃತ್ವ, ನಮ್ಮ ಎಲ್ಲ ಅವಳಿ ಜಿಲ್ಲೆಯಲ್ಲಿ ನಮ್ಮೆಲ್ಲ ಹುನಗುಂದಲ್ಲಿ ನಮ್ಮ ವಿಜಯಾನಂದ ಕಾಶ್ಯಪ್ನವರ ನೇತೃತ್ವದಲ್ಲಿ ಅನೇಕ 2 ಜಿಲ್ಲೆಯಲ್ಲಿ ನಮ್ಮ ಬಾಗಲಕೋಟೆಯಲ್ಲಿ HY ಮೇಟಿ ಅವರ ನೇತೃತ್ವದಲ್ಲಿ, JT ಪಾಟೀಲರ ನೇತೃತ್ವದಲ್ಲಿ ಎಲ್ಲ ಅನೇಕ ನಮ್ಮ ಶಾಸಕರು, ಮಾಜಿ ಶಾಸಕರು, ನಮ್ಮೆಲ್ಲ ಹಿರಿಯರು ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಅಲ್ಗೂರು ಸಾಹೇಬರು, ನಮ್ಮ ನಂಜನ್ ಮಠರು, ಎಲ್ಲ ನಮ್ಮ ಬ್ಲಾಕ್ ಅಧ್ಯಕ್ಷರು, ನಮ್ಮ ಕಾರ್ಯಕರ್ತರ ಮೇರೆಗೆ ಇವತ್ತು ಕಾರ್ಯಕ್ರಮ ನಾವು ಮಾಡಿದ್ದೀವಿ. ನಮ್ಗೆ ಒಳ್ಳೆಯ ಸ್ಪಂದನೆ ಕೂಡ ಸಿಕ್ಕಿದೆ. ಯಾಕಂದರೆ ನಿರಂತರವಾಗಿ ಅವ್ರ ಜೋಡಿ ಸಂಪರ್ಕನಾಗದೀನಿ. ಇದು ಇವತ್ತೇ ಚುನಾವಣೆ ಬಂದ ಮೇಲೆ 15 ದಿವಸದಾಗ ಓಡಾಡೋದು ಬೇರೆ. ನಾನು ಅವ್ರದ್ದೇನು ನಾನು ಆಯ್ಕೆ ಆದೆ ಅವಾಗಿನಿಂದ ಅವ್ರ ಸಂಪರ್ಕದಲ್ಲಿದ್ದೆ. ಮುಂದೆ ಮತ್ತು ಪುನಃ ಆಯ್ಕೆಯಾಗಿ ಜನವರಿಯಲ್ಲಿ ಏನು ಸದಸ್ಯರು ಹೊಸದಾಗಿ ಬಂದರು ಅವ್ರ ಜೊತೆಗೂ ನಿರಂತರವಾಗಿ ಫಸ್ಟಿಗೆ ಅವ್ರಿಗೆ ಅಭಿನಂದನಾ ಪತ್ರ ಕಳಿಸಿದೆ ನಾನು. ಯಾಕಂದ್ರೆ ನಾವು ಹೋಗಿ ಅಭಿನಂದನೆ ಹೇಳಬೇಕಂತ ಮಾಡಿದೆ, ಕೋವಿಡ್ ಇರೋದ್ರಿಂದ. ಅವರು ಆಯ್ಕೆ ಆದ ನಂತರ ನಾನು ಅವ್ರಿಗೊಂದು ಅಭಿನಂದನಾ ಪತ್ರ ಕಳಿಸಿದೆ ಎಲ್ಲ ಸದಸ್ಯರಿಗೆ. ಆಮೇಲೆ ಮುಂದೆ ಅದಾದ ನಂತರ ಇದು ಕಾರ್ಯಕ್ರಮ ಹಮ್ಮಿಕೊಂಡು ಕಾರ್ಯಕ್ರಮ ಮಾಡಿದ್ದೀವಿ. ಆಮೇಲೆ ಅನೇಕ ಇವೆಲ್ಲ ಸ್ಯಾನಿಟೈಸರ್ ಮಷಿನ್ ಕೊಡೋದು ಒಂದು ಕಾರ್ಯಕ್ರಮ ಮಾಡಿದೆ. ನಂತರ ಮೊನ್ನೆ ದೀಪಾವಳಿಗೆ ಒಂದು ಗ್ರೀಟಿಂಗ್ ಕೊಡುವಂಥ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಅವ್ರ ಜೊತೆಗೆ ನಿರಂತರವಾಗಿ ನಾನು ಸಂಪರ್ಕದಲ್ಲಿರೋದ್ರಿಂದ ನನಗೆ ಸುಮಾರು 7,000 ಮತಗಳು ಅವಳಿ ಜಿಲ್ಲೆಯಲ್ಲಿ ನನಗೆ ಸಿಗ್ತದೆ. ಸಿಕ್ಕು 5,000 ಪ್ರಥಮ ಪ್ರಾಶಸ್ತ್ಯ ಮತಗಳನ್ನು ನನಗೆ ಸಿಗೋದು ನಿಶ್ಚಿತ. ಯಾಕಂದ್ರೆ ಅಷ್ಟು ಆ ಸದಸ್ಯರ ಜೊತೆ ನಾನು ಒಡನಾಟ ಮತ್ತು ಸಂಬಂಧ, ಅವರ ಪ್ರೀತಿ ವಿಶ್ವಾಸಕ್ಕೆ ನಾನು ಪಾತ್ರರಾಗಿ ಕೆಲಸ ಮಾಡ್ತಾಯಿದ್ದೀನಿ. ತಾವು ಕೂಡ ಮಾಧ್ಯಮದಲ್ಲಿ ನೋಡಿದಿರಿ. ಅದಕ್ಕೆ ಬರುವ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಅವರ ಸೇವೆ, ಈ ಒಂದು ಗ್ರಾಮ ಪಂಚಾಯತಿ ಸ್ಥಳೀಯ ಸಂಸ್ಥೆಯ ಸದಸ್ಯರ ಒಂದೇನು ಕೂಗಿದೆ, ಒಂದು ಅವ್ರ ಧ್ವನಿಯಾಗಿ, ಅವ್ರ ಶಕ್ತಿಯಾಗಿ ನಾನು ಕೆಲಸ ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿ ತಮಗೆ धन्यवाद जय हिंद। बाघ मारे हॉस्पिटल में औरतों से जुड़ी हर बीमारी के इलाज के साथ अब शुरू हो चुका है डिलीवरी, चाहे नॉर्मल हो या सिजेरियन, कम दामों में किया जाएगा। 24 घंटे माहिर डॉक्टरों की निगरानी में। अस्पताल का पता सखाफ रोज़ा 4 नंबर स्कूल के करीब, बीजापुर। और ख़बरों के लिए देखते रहिए बी न्यूज़ नेशन।